ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶನಿವಾರದ ಪೂಜೆಯ ಮುಂಚೆ ನಾನು ಹೇಗೆ ಪೂಜೆಗೆ ತಯಾರಿ ಮಾಡ್ಕೋತೀನಿ ಮತ್ತು ಪೂಜೆನ ಹೇಗೆ ಮಾಡ್ತೀನಿ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಮೊದಲಿಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಬೆಡ್ಡನ್ನು ಬಿಸಿಲಿಗೆ ಸ್ವಲ್ಪ ಹೊತ್ತು ಒಣಗೋದಕ್ಕೆ ಹಾಕಿದ್ದೆ, ಅದನ್ನು ತಂದು ಹಾಕ್ಕೊಂಡು ಅದಕ್ಕೆ ಬೆಡ್ಶೀಟನ್ನು ಹಾಕ್ತಾಯಿದ್ದೀನಿ. ನಾವು ಬೆಡ್ ಸ್ಪ್ರೆಡ್ನ ಯಾಕೆ ಯೂಸ್ ಮಾಡಲ್ಲ, ಬೆಡ್ಶೀಟ್ನ ಯೂಸ್ ಮಾಡ್ತೀವಿ ಅಂದರೆ ಮಕ್ಕಳು ಆಗಾಗ ಊಟ ಮಾಡೋದು, ನೀರು ಚೆಲ್ಲೋದು, ಅದು ಇದು ಗಲೀಜು ಮಾಡ್ತಾರೆ. ಹಾಗಾಗಿ ಇದಾದರೆ ಒಗೆಯೋಕ್ಕೆ ಮತ್ತು ಒಣಗೋಕೋಕ್ಕೆ ತುಂಬಾ ಈಸಿಯಾಗುತ್ತೆ ಮತ್ತು ಡ್ರೈ ಆಗೋದು ಕೂಡ ತುಂಬ ಫಾಸ್ಟಾಗಿ ಡ್ರೈ ಆಗುತ್ತೆ. ಹಾಗಾಗಿ ನಾವು ಈ ಬೆಡ್ಶೀಟನ್ನು ಹಾಕ್ತೀವಿ. ಈಗ ಮನೆ ಮುಂದೆ ಬಾಗ್ಲ ಹತ್ರ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೆ. ಅದಾದ ನಂತರ ಬಾಗಿಲಿಂದ ಹೊರಗಡೆ ತುಳಸಿ ಕಟ್ಟೆ ಹತ್ರನೂ ಎಲ್ಲನೂ ಗುಡಿಸ್ಕೊಂಡು ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೆ. ಅದಾದ ನಂತರ ಬಾಗಿಲನ್ನು ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀರು ಹಾಕ್ಕೊಂಡು ಈ ರೀತಿ ಪೊರ್ಕೆಯಲ್ಲಿ ಗುಡಿಸ್ಕೋತಾ ಇದ್ದೀನಿ. ಮಕ್ಕಳು ಮಣ್ಣಲ್ಲಿ ಆಡಿ ಬಂದು ತುಳಿದಿರೋದ್ರಿಂದ ಎಲ್ಲ ತುಂಬಾ ಮಣ್ಣಾಗಿರುತ್ತೆ. ಹಾಗಾಗಿ ದಿನ ಬಿಟ್ಟು ದಿನ ಈ ರೀತಿ ನೀರು ಹಾಕಿ ತೊಳ್ಕೊತಾ ಇರ್ತೀನಿ. ಹಾಗೆ ತುಳಸಿ ಕಟ್ಟೆ ಕೂಡ ಆಲ್ರೆಡಿ ತೊಳೆದಿದ್ದೆ, ಸುಮ್ಮನೆ ಹಾಗೆ ನೀರು ಹಾಕಿ ಇನ್ನೊಂದು ಸಲ ತೊಳ್ಕೊತಾ ಇದ್ದೀನಿ. ಈ ರೀತಿ ಪೊರ್ಕೆಯಲ್ಲಿ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಮಣ್ಣು ಹೋಗುತ್ತೆ. ಹಾಗಾಗಿ ಈ ಪೊರ್ಕೆಯಲ್ಲಿ ಹೊರಗಡೆ ಗುಡಿಸೋಕ್ಕೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಜಾಸ್ತಿ ನೀರು ಬಕೆಟಲ್ಲಿ ಹಾಕ್ಕೊಂಡು ಈ ರೀತಿ ತೊಳ್ಕೊತಾ ಇದ್ದೀನಿ. ಈಗ ಬಾಗಿಲೆಲ್ಲ ನೀಟಾಗಿ ಕಸ ಗುಡಿಸಿ ಮತ್ತು ತೊಳೆದಾಯಿತು. ಈಗ ಮನೆ ಒಳಗೆ ಬಂದು ಈ ರೀತಿ ಕಸ ಗುಡಿಸ್ಕೊತಾ ಇದ್ದೀನಿ. ಶನಿವಾರ ನಾನು ಬೆಳಗಿನ ಟೈಮು ಪೂಜೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಮಕ್ಕಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಬ್ರಷ್ ಮಾಡಿಸೋದಾಗಿರ್ಬೋದು, ಅಥವಾ ಸ್ನಾನ ಮಾಡಿಸಿ ರೆಡಿ ಮಾಡೋದಾಗಿರ್ಬೋದು, ತಿಂಡಿ ತಿನ್ನಿಸೋದಾಗಿರ್ಬೋದು, ಆ ಥರ ಕೆಲಸಗಳಿರುತ್ತೆ. ಹಾಗಾಗಿ ಬೆಳಗ್ಗೆ 12 ಆಗೋಗುತ್ತೆ ಅದೆಲ್ಲ ಮುಗಿಸೋಷ್ಟರೊಳಗೆ. ಹಾಗಾಗಿ ನಾನು ಮಧ್ಯಾಹ್ನ ಟೈಮು ಪೂಜೆ ಮಾಡೋದಿಲ್ಲ. ಇಳಿ ಹೊತ್ತಲ್ಲಿ ಅಥವಾ ಸೂರ್ಯ ಮೇಲೆ ಹೋಗೋ 12 ಗಂಟೆ ಒಳಗೆ ಅಥವಾ 4 ಗಂಟೆ ಮೇಲೆ ಮಾಡ್ತೀನಿ ಪೂಜೆ. ಹಾಗಾಗಿ ಇವಾಗ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊತಾ ಇದ್ದೀನಿ. ಇಲ್ಲಿ ಮಾತ್ರ ನಾವು ಒರೆಸ್ಕೋತೀವಿ ಗೂಡಿಸ್ಕೊಂಡು, ಹೊರಗಡೆ ಮಾತ್ರ ಪೊರಕೆಯಲ್ಲಿ ನೀರು ಹಾಕಿ ತೊಳ್ಕೊತೀವಿ. ಈ ರೀತಿ ನಾನು ಸಂಜೆ ಟೈಮು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ಒಂದು 4:15 6 ಗಂಟೆ ಒಳಗೆ ಎಲ್ಲನೂ ರೆಡಿ ಆದರೆ 6:30 ಒಳಗೆ ಪೂಜೆ ಮುಗಿಯುತ್ತೆ. ಹಾಗಾಗಿ ನಾನು ಸಂಜೆ ಟೈಮ್ ಮಾಡ್ಕೊಳ್ಳೋದ್ರಿಂದ ಮನೆಯೂ ನೀಟಾಗಿರುತ್ತೆ ಮತ್ತು ಪ್ರಶಾಂತವಾಗಿರುತ್ತೆ ಮತ್ತು ಕೆಲಸ ಮಾಡೋಕ್ಕೆ ಕೂಡ ನಮಗೆ ಅಷ್ಟು ಸುಸ್ತು ಅನಿಸೋದಿಲ್ಲ. ಯಾಕೆ ಅಂದರೆ ಸಂಜೆ ವಾತಾವರಣದಲ್ಲಿ ಕೆಲಸ ಮಾಡಿದರೆ ಅಷ್ಟು ನಿಮಗೆ ಸುಸ್ತಂತ ಕಮ್ಮಿ ಅನಿಸುತ್ತೆ, ಅಷ್ಟಾಗಿ ಸುಸ್ತಾಗಲ್ಲ. ಹಾಗಾಗಿ ನಾನು ಸಂಜೆ ಟೈಮ್ ಪೂಜೆಗೆ ಎಲ್ಲ ಈ ರೀತಿ ನೆಲ ಒರೆಸ್ಕೊಳ್ಳೋದಾಗಿರ್ಬೋದು, ಅಥವಾ ಕಸ ಗುಡಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ದೇವ್ರ ಪೂಜೆ ಮಾಡೋದಾಗಿರ್ಬೋದು, ಈ ರೀತಿ ಸಂಜೆ ಟೈಮ್ ಮಾಡ್ಕೊತೀನಿ. ಈಗ ನೆಲ ಒರೆಸಿದ್ದೆಲ್ಲ ಆಲ್ಮೋಸ್ಟ್ ಮುಗೀತು. ಈಗ ನೆಲ ಎಲ್ಲ ಒರೆಸ್ಕೊಂಡಾದ ನಂತರ ಈಗ ಸ್ನಾನ ಮಾಡಿ ಮಡಿಯಾಗಿ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈಗ ಸ್ನಾನ ಮಾಡಿಕೊಂಡು ಬಂದಾಯಿತು. ಈಗ ಅಷ್ಟರಲ್ಲಿ ಮಕ್ಕಳು ಕೂಡ ಮನೆ ಒಳಗೆ ಬಂದಿದ್ದರು. ಅವನು ಕೂಡ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಸ್ನಾನ ಎಲ್ಲ ಮಾಡಾದಮೇಲೆ ಈಗ ಕ್ಯಾಮ್ರಾ ಇಟ್ಕೊಳ್ಳೋಕೆ ಹೇಳಿ ನನ್ನ ಮಗನ ಹತ್ರ, ಅವನೇ ಇವಾಗ ಕ್ಯಾಮ್ರಾ ಇಟ್ಕೊಂಡಿದ್ದ. ಈ ರೀತಿ ರಂಗೋಲಿ ಹಾಕ್ಕೊಂಡೆ ತುಳಸಿ ಕಟ್ಟೆಗೆ. ಅವನು ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದಾಗಿ ಹಾಗಾಗಿ ಸ್ವಲ್ಪ ಶೇಕ್ ಆಗ್ತಾಯಿತ್ತು. ತುಳಸಿ ಕಟ್ಟೆ ಹತ್ರ ಸ್ವಲ್ಪ ಜಾಗ ಇರೋದ್ರಿಂದ ನಾನು ತುಂಬ ದೊಡ್ಡ ದೊಡ್ಡ ರಂಗೋಲಿನ ಹಾಕೋಕೆ ಹೋಗೋದಿಲ್ಲ. ತುಂಬ ಸಿಂಪಲ್ಲಾಗಿ ಇದು
5ರಿಂದ 3 ಚುಕ್ಕಿ ಇಟ್ಕೊಂಡು ರಂಗೋಲಿನ ಹಾಕ್ಕೊಂಡೆ. ತುಂಬಾ ಸಿಂಪಲ್, ಬೇಗನೆ ಆಗುತ್ತೆ. ಈಗ ಆಲ್ರೆಡಿ ಟೈಮ್ 5:45 ರೀತಿ ಆಗಿತ್ತು. ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ರಂಗೋಲಿ ಹಾಕ್ಕೊತಾ ಇದ್ದೆ. ಮಕ್ಕಳಿಗೂ ಕೂಡ ನಮ್ಮ ಜೊತೆನೇ ಇರಬೇಕಾದ್ರೆ ಅವರಿಗೆ ರಂಗೋಲಿ ಅಥವಾ ದೇವ್ರ ಪೂಜೆ ಅಥವಾ ದೇವರಿಗೆ ಹೂವಿಡೋದು ಈ ರೀತಿ ನೋಡಿದರೆ ಅವ್ರಿಗೆ ಕೂಡ ದೇವ್ರ ಮೇಲೆ ಮತ್ತು ನಮ್ಮ ಸಂಸ್ಕೃತಿ ಮೇಲೆ, ಸಂಪ್ರದಾಯದ ಮೇಲೆ ಒಂದು ಒಳ್ಳೆಯ ಭಾವನೆ ಬರುತ್ತೆ. ಮತ್ತು ಅದನ್ನು ನಾವು ಕೂಡ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ನಾನು ಯಾವಾಗಲೇ ಪೂಜೆ ಮಾಡಬೇಕಾದ್ರೂ ಮಕ್ಕಳನ್ನ ಹತ್ರ ಇಟ್ಕೊಂಡು ತೋರಿಸ್ತಾ ಇರ್ತೀನಿ. ಅವರು ಕೂಡ ಆಲ್ಮೋಸ್ಟ್ ದೇವ್ರ ಕುಂಕುಮ ಇಟ್ಕೊಳ್ಳೋದಾಗಲಿ, ದೇವ್ರ ಮನೆಗೆ ಹೋಗಿ ಗಂಧದ ಕಡ್ಡಿ ಹಚ್ಚೋದಾಗಲಿ, ಕರ್ಪೂರ ಹಚ್ಚೋದಾಗಲಿ ಎಲ್ಲ ನೋಡಿ ಅವ್ರು ಕೂಡ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ತುಂಬಾ ಭಕ್ತಿಯಿಂದ ಕೈ ಮುಗಿದು ದೇವ್ರ ಹೆಸರೆಲ್ಲ ಹೇಳ್ತಾ ಇರ್ತಾರೆ. ನಾವೇನು ಮಕ್ಕಳಿಗೆ ಕಲಿಸ್ತೀವೋ ಅದನ್ನೇ ಅವರು ಕಲಿತಾರೆ. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಳೆ ಹೂವೆಲ್ಲನೂ ತೆಗೆದುಬಿಟ್ಟು ಒಂದು ತೇವದ ಬಟ್ಟೆಯಲ್ಲಿ ಒರೆಸ್ಕೊಂಡು ಮತ್ತು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಈ ರೀತಿ ಕ್ಲೀನ್ ಮಾಡಿಕೊಂಡೆ. ಈಗ ದೇವ್ರ ಫೋಟೋಕ್ಕೆಲ್ಲ ಹೂ ಇಟ್ಕೊಂಡು ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡ್ಕೋತಾ ಇದ್ದೀನಿ. ಈಗ ತುಳಸಿ ಕಟ್ಟೆ ಹತ್ರನೂ ಪೂಜೆ ಮಾಡಿಕೊಂಡು ಮುಗೀತು. 6:45 ಆಗಿದ್ರಿಂದಾಗಿ ಆಗಲೇ ಸ್ವಲ್ಪ ಕತ್ತಲೆ ಆಗಿತ್ತು, ಸ್ವಲ್ಪ ಬೆಳಕು ಕಮ್ಮಿ ಇತ್ತು. ರಂಗೋಲಿಗೆ ಈ ರೀತಿ ಪುಟ್ಟದಾದ ಮನೆ ಹತ್ರನೇ ಬಿಟ್ಟಿರೋ ಹೂಗಳನ್ನ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೆ. ಮತ್ತು ತುಳಸಿ ಕಟ್ಟೆಗೆ ಈ ರೀತಿ 3 ಫ್ಲವರ್ಸ್ ಇಟ್ಟು ಪೂಜೆ ಮಾಡಿಕೊಂಡೆ. ಈ ರೀತಿ ಕಾಣಿಸ್ತಾ ಇತ್ತು. ಇದಾದ ನಂತರ ದೇವ್ರ ಮನೆಗೆ ಬಂದು ದೇವ್ರ ಹತ್ರ ಏನೇ ನನ್ನ ಇಷ್ಟಾರ್ಥಗಳಿದ್ರು ಅದನ್ನು ಹೇಳಿಕೊಂಡು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಎಲ್ಲ ಕಾಪಾಡಪ್ಪ ಅಂತ ಬೇಡ್ಕೊಂಡು ಮತ್ತು
ದೇವರ ಆಶೀರ್ವಾದ ತಗೊಂಡು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.